ಸೋಲುವ ಮಸೂದೆ ಮಂಡನೆಯನ್ನ ಅವರು ಏನ್ ಮಾಡಿದ್ರು, ಸಂಸತ್ತಿನಲ್ಲಿ ಮಂಡಿಸಿ ಸೋಲಿಸಿದ್ರು. ತಾವೇ ಸೋಲಿಸಿದ್ರು. ಆಯ್ತಾ? ಕಾರಣ ಏನು? ಕಾರಣ ಇಷ್ಟೇ, ಈಗಾಗಲೇ ಏನು 2023 ಅಪ್ರೂವಲ್ ಆಗಿತ್ತಲ್ವಾ, ಆ ಮಸೂದೆಯನ್ನು ಈಗ ಸೋಲಿಸಿ ಅದರ ಒಂದು ಆರೋಪವನ್ನು ಪ್ರತಿಪಕ್ಷಗಳ ಮೇಲೆ ಹಾಕಬೇಕು. ನೋಡಿ, ಪ್ರತಿಪಕ್ಷಗಳಿದಾರಲ್ಲ, ಮಹಿಳಾ ವಿರೋಧಿಗಳಾಗಿದ್ದಾರೆ ಇವರು. ನಾವು ಕೊಡಬೇಕು ಅಂತ ಮಾಡಿದ್ದೀವಿ 33%, ಆದರೆ ಇವರು ಕೊಡೋಕೆ ಬಿಡಲಿಲ್ಲ. ಮಸೂದೆಯನ್ನು ಸೋಲಿಸ್ಬಿಟ್ರು. ನನ್ನ ತಾಯಿಯಂದರಿಗೆ, ನನ್ನ ತಂಗಿಯರಂದರಿಗೆ, ನನ್ನ ಸಹೋದರಿಗೆ ಅನ್ಯಾಯ ಮಾಡಿಬಿಟ್ರು. ಇದು ಎಂಥ ದೊಡ್ಡದಾದಂಥ ಘೋರವಾದ ಅಪರಾಧ ಇದೆ. ಆದ್ದರಿಂದ ಇದನ್ನು ಬಿಡೋದಿಲ್ಲ, ನಾವು ಇದನ್ನು ಗೆಲ್ಲಿಸ್ತೀವಿ, ಅವರನ್ನು ಬಿಡೋದಿಲ್ಲ ಅನ್ನುವ ಒಂದು ಆರೋಪವನ್ನು ಮತ್ತೆ ಮತ್ತೆ ಮಾಡ್ತಾ ಹೋದರು. 8:30 ಗಂಟೆಗೆ ಅವತ್ತೇ ನಮ್ಮ ಮಾಧ್ಯಮಗಳ ಮುಂದೆ ಬಂದಿರತಕ್ಕಂಥ, ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡಿದಂಥ ಪ್ರಧಾನಮಂತ್ರಿ ಮಾನ್ಯ ಮೋದಿಯವರು ಹೇಳಿದ್ದು ಇದನ್ನೇ. ಅವರು ಮಾಡಿದಂಥ ಭಾಷಣದಲ್ಲಿ ಮೊದಲಿಂದ ಕೊನೆಯವರೆಗೂ ಪ್ರತಿಪಕ್ಷಗಳು ಅವ್ರ ಮೇಲೆ ಆರೋಪಗಳು, ಅವ್ರ ಮೇಲೆ ಗೂಬೆ ಕುಡಿಸೋದು, ಇದನ್ನೇ ಮಾಡಿದರೆ ಹೊರತಾಗಿ ಯಾಕೆ ಹಿಂದ್ಗಡೆ ಆಗಿರ್ತಕ್ಕಂಥ ಮಸೂದೆಯನ್ನು ಜಾರಿ ತರಲಿಲ್ಲ ಅಂತ ಒಂದು ಶಬ್ದ ಹೇಳಲಿಲ್ಲ, ಹೇಳೋದಕ್ಕೂ ಆಗೋದಿಲ್ಲ.